ಮಥನ ಕುರಂಬ ಘಾತವ ಸಗಿಸದಂದು ಪ್ರದೇಶಕ್ಕೆ ಅಧಿಪತಿ. ಇಷ್ಟು ಹೇಳಿದ್ರೆ ನಿಮಗೆ ನನ್ನ ಸ್ವಭಾವ ಗೊತ್ತಾಗ್ಲಿಕ್ಕಿಲ್ಲ. ಬಹಳಷ್ಟು ಕಾಲದ ಹಿಂದೆ ಈ ಕಾನನದಲ್ಲಿ ಒಬ್ಬ ರಕ್ಕಸ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಆ ರಕ್ಕಸ ದಂಪತಿಗಳಿಗೆ ಮಗನಾಗಿ ನಾನು ಹುಟ್ಟಿದೆ. ಆ ದಿವಸ ಬಹಳ ಒಳ್ಳೆ ಮುಹೂರ್ತಯ್ಯ. ಅಮಾವಾಸ್ಯೆ ದಿವಸ ಮಧ್ಯರಾತ್ರಿ ನನ್ನ ಜನನ ಆಯ್ತು. ಒಳ್ಳೆ ಮುಹೂರ್ತ ಅಲ್ವಾ ಅಮಾವಾಸ್ಯೆ ದಿವಸ? ನಮಗೆ ಹೇಳಿ ಮಾಡಿಸಿ ಅಂತ ಮುಹೂರ್ತ ಅದು. ತಾಯಿಯ ಗರ್ಭವನ್ನು ಸೀಳಿ ಉದರದಿಂದ ಹೊರಗೆ ಬಂದೆ. ರಕ್ತಸ್ರಾವಾಗಿ ನನ್ನ ತಾಯಿ ಸತ್ತೇ ಹೋದ್ಲು. ಶಿವನ ಪಾದವನ್ನು ಸೇರಿದ್ಲು. ಒಳ್ಳೆ ಮರಣ ಅಲ್ವಾ? ಖಂಡಿತವಾಗಿ. ಇದನ್ನು ಕಂಡಂತಹ ನನ್ನ ತಂದೆಯವರು ಬೋಧ ತಪ್ಪಿ ಬಿದ್ದೇ ಬಿಟ್ರು. ಮತ್ತೆ ಅವರು ಹೇಳಲಿಲ್ಲ. ಹಾಗೆ ನಾನು ಅನಾಥನಾಗಿ ಹೋದೆ. ಅನಾಥನಾದಂತಹ ನನ್ನನ್ನು ಈ ಕಾಡಿನಲ್ಲಿರುವಂತಹ ಸ್ತ್ರೀಯರು ತಮ್ಮ ಸ್ತನ್ಯಪಾನವನ್ನು ಮಾಡಿಸಿ ನನ್ನನ್ನು ಬೆಳೆಸಿದ್ರು. ಹಾಗೆ ಸಿಕ್ಕಿದವರ ಎದೆ ಹಾಲನ್ನು ಕುಡಿದು ನಾನು ಹಾಗೆ ದೊಡ್ಡವನಾದೆ. ಆಮೇಲೆ ಅವರು ತಮ್ಮ ಮನೆಯಲ್ಲಿ ಬೇಯಿಸಿದಂತ ಆಹಾರವನ್ನು ನನಗೆ ಅಷ್ಟಿಷ್ಟು ಕೊಡ್ತಾ ನನ್ನನ್ನು ಬೆಳೆಸಿದ್ರು. ಹಾಗೆ ಅಲ್ಲಲ್ಲಿ ಕಂಡಲ್ಲಿ ಉಂಡಾಡಿ ಗುಂಡಾಗಿ ಬೆಳೆದೆ. ಏನಯ್ಯ ಉಂಡಾಡಿ ಗುಂಡ ಅಂದ್ರೆ? ಉಣ್ಣುವುದು, ಆಟವಾಡುವುದು, ಗುಂಡಗೆ ಬೆಳೆಯುವುದು. ಗೊತ್ತಾಯ್ತಾ? ಹಾಗೆ ಉಂಡಾಡಿ ಗುಂಡನಾಗಿ ಬೆಳೆದಂತಹ ನನಗೆ ಇವರು ಕೊಡುವಂತಹ ಈ ತುತ್ತಿನ ಗೂಡು ಸಾಕಾಗ್ಲಿಲ್ಲಯ್ಯ. ನಾನು ಬೆಳೆಯುತ್ತಾ ಬರುವ ಹಾಗೆ ನನಗೆ ಆಹಾರ ಸಾಲದೆ ಆಯ್ತು. ಹಾಗೆ ನೇರವಾಗಿ ಕಾಡನ್ನು ಪ್ರವೇಶ ಮಾಡಿದೆ. ಅಲ್ಲಿರುವಂತಹ ಪ್ರಾಣಿಗಳು ಇಲಿಯಿಂದ ಹಿಡಿದು ಹುಲಿಯವರೆಗೆ ಎಲ್ಲವನ್ನು ತಿಂದ. ಬಿಲದಲ್ಲಿ ವಾಸಿಸುವಂತಹ ಉರಗಗಳು ಇಲಿ ಹೆಗ್ಗಣಗಳನ್ನು ಬಿಡ್ಲಿಲ್ಲ. ಆಕಾಶದಲ್ಲಿ ಹಾರುವಂತಹ ಖಗಗಳನ್ನು ಬಿಡ್ಲಿಲ್ಲ. ಎಲ್ಲವನ್ನು ತಿಂದು ಈ ಕಾಡಿನಲ್ಲಿ ಓಡಾಡಿ ಒಳ್ಳೆ ಕೈಕಾಲಿಗೆ ವ್ಯಾಯಾಮವೂ ಆಯ್ತು. ಹಾಗೆ ದಷ್ಟಪುಷ್ಟನಾಗಿ ಬಹಳ ಸೌಂದರ್ಯವಂತನವಾಗಿ ಬೆಳೆದೆ. ಹೀಗೆ ಬೆಳೀತಾ ಇರುವಾಗ ನನ್ನೊಟ್ಟಿಗೆ ಸುಮಾರು ಜನ ಪುಂಡು ಪೋಖರಿಗಳೆಲ್ಲ ಸೇರಿದ್ದು. ಅವರು ನನ್ನ ಅನುಯಾಯಿಗಳಾದ್ರು. ಹಾಗಾಗಿ ಅವರಿಗೆಲ್ಲ ನಾನು ಅನಭಿಷೇಕ್ತ ದೊರೆಯಾದೆ. ಹಾಗೆ ಕಾಡಿನ ರಾಜನಾದೆ. ಇಷ್ಟೆಲ್ಲ ಆದ್ರೂ ಕೂಡ ನನಗೆ ಒಂದು ದೌರ್ಬಲ್ಯ ಉಂಟಯ್ಯ. ಅದಕ್ಕೆ ದೌರ್ಬಲ್ಯ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಹೆಣ್ಣಿನ ಹುಚ್ಚು ಜಾಸ್ತಿ. ಒಂದು ಹೆಣ್ಣನ್ನು ಕೊಂಡ್ರೆ ನಾನು ಬಿಡ್ಲಿಕ್ಕಿಲ್ಲ. ಇದು ನನ್ನ ದೌರ್ಬಲ್ಯವೂ ಹೌದು, ನನ್ನ ಶಕ್ತಿಯೂ ಹೌದು. ಯಾಕೆ ಗೊತ್ತುಂಟ? ಒಂದು ಹೆಣ್ಣನ್ನು ವಶಪಡಿಸುವಂತಹ ದಾರಿಯಲ್ಲಿ ಯಾರಾದ್ರೂ ಎದುರಿಸಿದ್ದೆ ಆದ್ರೆ ಅವರು ಯಾರೇ ಆಗಿರ್ಲಿ, ನನ್ನ ಶೌರ್ಯ ಪ್ರತಾಪಗಳಿಂದ ಅವರನ್ನು ಸದೆ ಬಿಡಿದು ಆ ಹೆಣ್ಣನ್ನು ಪಡೆದೇ ಪಡಿತೇನೆ. ಅದು ಯಾರ ಹೆಂಡತಿಯೇ ಆಗಿರ್ಲಿ, ಯಾರ ತಾಯಿಯೇ ಆಗಿರ್ಲಿ, ಯಾರ ತಂಗಿ ಆಗಿರ್ಲಿ, ಅವಳು ಬಹಳ ಚಂದ ಇದ್ರು ಅಡ್ಡಿ ಇಲ್ಲ. ಬಹಳ ಸಂತೋಷ. ಒಂದು ವೇಳೆ ಚಂದ ತಕೊಂಡು ನಿಂತ ಮಾಡ್ಲಿಕ್ಕೆ ಉಂಟಯ್ಯ. ಚಂದ ಇರೋದು ಒಳಗೆ ಅಲ್ವಾ? ಹಾಗಿರುವ ಹೆಣ್ಣುಗಳನ್ನು ನೋಡಿ. ನೀವು ನಾನು ಹೇಳುದು ಕೇಳುವಾಗ ಎಂತ ಕೆಟ್ಟ ಹೊಲಸು ಮಾತಾಡ್ತೇನೆ, ನೀವು ಅಸಹ್ಯ ಹೀಳು ಪ್ರಾಣಿ ಅಂತ ನೀವು ಗ್ರಹಿಸಬಹುದು. ನೋಡಿ, ನಮ್ಮ ಸೃಷ್ಟಿಯಾಗಿರುವುದೇ ಹೀಗೆ. ನಮ್ಮ ಕತೆ ಬರೆದಿದ್ದಾನಲ್ಲ ಯಾರು? ನನ್ನ ಹಣೆಯಲ್ಲಿ ಬರೆದಂತಹ ಬ್ರಹ್ಮ. ಅವ ನನ್ನ ಪಾತ್ರವನ್ನು ಚಿತ್ರಿಸಿದ್ದೇ ಹೀಗೆ. ಹಾಗಾಗಿ ಇಷ್ಟು ಹೇಳಿಯೇನು, ಇದರಿಂದ ಆಚೆಯೂ ಹೇಳಿಯೇನು. ಹಾಗೆ ಸಾಮಾನ್ಯ ಹೆಂಗಸರೆಲ್ಲ ಅವರು ನನ್ನ ಕಂಡ ಕೂಡಲೇ ನನ್ನ ಬಲೆಗೆ ಬೀಳ್ತಾರೆ. ಕೆಲವರೆಲ್ಲ ಉಂಟಲ್ಲ, ನನ್ನ ಈ ಮೀಸೆ ಉಂಟಲ್ಲ, ಈ ಮೀಸೆಗೆ ಜನ ಬಿಟ್ಟಿದ್ದಾರೆ ಗೊತ್ತುಂಟ. ಆಮೇಲೆ ಅವರು ಹೇಳಿದ್ದಾರೆ, ನಿಮ್ಮ ಮೀಸೆ ಉಂಟಲ್ಲ ನನಗೆ ಬಹಳ ಇಷ್ಟ ಆಗಿದೆ ಅಂತ. ಕೆಲವರಿಗೆ ಮೀಸೆ ಇರುವವರು ಇಷ್ಟ, ಕೆಲವರಿಗೆ ಮೀಸೆ ಬೇಡ. ಗಡ್ಡ ಬಿಟ್ಟವರು ಇಷ್ಟ ಇರುವ ಹೆಂಗಸರು, ಕೆಲವರು ಗಡ್ಡ ತೆಗೆದವರು ಅವರಿಗೆ ಕೆಲವರಿಗೆ ಇಷ್ಟ. ಹಾಗಾಗಿ ಎಂತ ಹೆಂಗಸರಾಗಿರ್ಲಿ ಅವರನ್ನು ವಶ ಮಾಡಿಸುವಂತಹ ಶಕ್ತಿ ಸಾಮರ್ಥ್ಯ ನಮಗೆ ಉಂಟು. ಒಳ್ಳೆ ಮಾತಿನಲ್ಲಿ ಅವರು ನನ್ನ ಬಲೆಗೆ ಬಿದ್ದರೆ ಸರಿ. ಒಂದು ವೇಳೆ ಇಲ್ಲ ಅಂತ ಹೇಳಿ ಆದ್ರೆ
ಅವರನ್ನು ಬಲಾತ್ಕಾರವಾಗಿ ವಶಪಡಿಸಿಕೊಳ್ತೇವೆ. ಮತ್ತೊಂದು ಉಂಟಯ್ಯ, ಏನು? ಈ ಬಲಾತ್ಕಾರ ಮಾಡಿ ಗೊತ್ತುಂಟ ನಿಮಗೆ? ಇಲ್ಲ. ಇಲ್ಲ, ನಿಮಗೆ ಯಾರು ಗೊತ್ತಿಲ್ಲ. ಅದರಲ್ಲಿ ಇರುವ ಒಂದು ಸುಖವೇ ಬೇರೆ. ಈ ಬಲಾತ್ಕಾರ ಮಾಡಿ ಒಂದು ಹೆಣ್ಣನ್ನು ಅನುಭವಿಸುವಂತಹ ಸುಖ ಗೊತ್ತುಂಟಲ್ಲ. ಈಗ ನೋಡಿ, ಉದಾಹರಣೆಗೆ ಬಾಳೆಹಣ್ಣು ಬಹಳ ಸುಲಭ ತಿನ್ನಲಿಕ್ಕೆ. ಹೀಗೆ ಮಾಡಿದ್ರೆ ತಿಂದ್ರಾಯ್ತು. ಒಂದು 4 ಹಣ್ಣು ತಿನ್ನುವಾಗ ಮತ್ತೆ ಸ್ವಾರಸ್ಯ ಇಲ್ಲ. ನಿಮಗೆ ಹಲಸಿನ ಹಣ್ಣು ಗೊತ್ತುಂಟ? ಎತ್ತರವಾದ ಮರದಲ್ಲಿರುವಂತದ್ದು, ಸುವಾಸನೆಯನ್ನು ಬೀರ್ತದೆ. ಅದನ್ನು ಕಷ್ಟಪಟ್ಟು ಹತ್ತಿ ಇಳಿಸಿದರೆ ಆ ಇಳಿಸ್ಲಿಕ್ಕೆ ಬಹಳ ಕಷ್ಟ ಉಂಟು. ಎಲ್ಲಿಯಾದ್ರೂ ಕಾಲು ಜಾರಿ ಬಿದ್ದರೆ ಅಧೋಗತಿ, ಅವ ಸತ್ತೇ ಹೋಗ್ತಾನೆ. ಆಯ್ತು, ಅಷ್ಟೆಲ್ಲ ಸಾಹಸ ಮಾಡಿ ಆ ಹಲಸಿನ ಹಣ್ಣು ಇಳಿಸಿದರೆ ಅದರಲ್ಲಿ ಮಯಣ ಬೇರೆ, ಮುಳ್ಳುಗಳ ಬೇರೆ. ಅದನ್ನು ಬಗೆದು ಆ ಜೇನಿನಂತಹ ರಸವನ್ನು ಸುರಿಸುವಂತಹ ಹಲಸಿನ ಸೊಳೆಗಳನ್ನು ತಿನ್ಬೇಕಯ್ಯ. ಒಂದೇ ಬಿಟ್ಟಿಗೆ ಒಂದು 10-12 ಹಲಸಿನ ಹಣ್ಣು ತಿನ್ಬಹುದು. ಹಾಗೆ ಈ ಹೆಂಗಸನ್ನು ಬಲಾತ್ಕಾರ ಮಾಡುವಲ್ಲಿ ಸಿಗುವಂತಹ ಸುಖ ಬೇರೆ. ಮತ್ತೆ ಇನ್ನೊಂದು ಉಂಟಯ್ಯ, ಏನು? ಈಗ ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ದೇವತೆ ಅಂತ ಇರ್ತಾರೆ. ನಮ್ಮ ಕುಲದೇವತೆ ಆ ಪರಮಾತ್ಮ ಭಗವಂತ ಪರಮೇಶ್ವರ. ಆದ್ರೆ ನಮ್ಮ ಇಷ್ಟ ದೇವತೆ ಯಾರು ಗೊತ್ತುಂಟ? ಕಾಮ. ಕೋಮಯರ ನಿಮ್ಮ ಮನೆ ಕಟ್ಟಲಿಕ್ಕೆ ಬಂದ ಆ ಬಡಗಿ ಕೋಮ ಅಲ್ಲಯ್ಯ, ಕಾಮ. ಮದನೋ ಮನ್ಮಥೋ ಮಾರ ಪ್ರದ್ಯುಮ್ನೋ ಮೀನಕೇತನ ಅಂತ ಅವನಿಗೆ ಸುಮಾರು ಹೆಸರುಂಟು. ರತಿಯ ಗಂಡ ಮದನ, ಅವನನ್ನ ಆರಾಧ್ಯ ದೈವ. ನಮ್ಮದು ಶೃಂಗಾರ ರಸ. ಈ ಮದನ ಇದ್ದಾನಲ್ಲ, ಅವನ ತೂಣಿರದಲ್ಲಿ ಪಂಚಸಾಯಕಗಳು ಅರವಿಂದ, ಅಶೋಕ, ಚೂತ, ನೀಲೋತ್ಪಲ ಇತ್ಯಾದಿ 5 ಬಾಣಗಳನ್ನು ಒಂದೊಂದೇ ಪ್ರಯೋಗಿಸಿದ್ದ ಅಂತ ಆದ್ರೆ ಯಾವುದೇ ಹೆಣ್ಣು ಗೆಂಡುಗಳು ಪರಸ್ಪರ ಅಲ್ಲಿ ಮಿಲನ ಆಗ್ಲೇಬೇಕು. ಮತ್ತೆ ಉಂಟಲ್ಲ ಈ ಮನ್ಮಥನ ಬಾಣ ಈ ಹೆಂಗಸರಲ್ಲಿ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡುವುದು, ಆದ್ರೆ ಪುರುಷರಲ್ಲಿ ಬಹಳ ಕ್ಷಿಪ್ರವಾಗಿ ಕೆಲಸ ಮಾಡುವುದು. ಹೇಗೆ ಗೊತ್ತುಂಟ? ಚುಚ್ಚುಮದ್ದಿನ ಹಾಗೆ. ಚುಚ್ಚುಮದ್ದು ಗೊತ್ತುಂಟ ನಿಮಗೆ? ಈ ಕಾಡಿನಲ್ಲಿ ವೈದ್ಯಕೀಯ ಮಾಡುವಂತಹ ಆದಿವಾಸಿಗಳಿದ್ದಾರೆ. ಬೇರು ನಾರುಗಳನ್ನು ಅರೆದು ಕಷಾಯ ಮಾಡಿ ಅವರು ಸಾಧಾರಣ ರೋಗಕ್ಕೆ ಮದ್ದು ಕೊಡ್ತಾರೆ. ಆದ್ರೆ ತೀವ್ರವಾದ ರೋಗದಿಂದ ಬಳಲ್ತಾ ಇರುವಂತಹವರು, ಅಬೋಧಾವಸ್ಥೆಯಲ್ಲಿ ಇರುವಂತಹವರಿಗೆ ಚುಚ್ಚುಮದ್ದೆ ಬೇಕು. ತೀಕ್ಷ್ಣವಾದ ದ್ರವ್ಯದ ಔಷಧಿಗಳನ್ನು ಸಂಗ್ರಹಿಸಿ ಅದರ ಸತ್ವವನ್ನು ತೆಗೆದು ಅದರಲ್ಲಿ ಕಾಡಿನಲ್ಲಿರುವಂತಹ ಮರಗಳ ಉದ್ದ ಮರಗಳ ಮುಳ್ಳುಗಳು, ಯಾವುದು ಬಿದಿರು, ಕಾರೆ, ಗೇರೆ. ಎಂತ ಗೇರೆ? ಗೇರೆ ಮರಕ್ಕೆ ಮುಳ್ಳುಂಟಾಗ ನಿಮ್ಮ ತಲೆಗೆ ಬುದ್ಧಿಗೆ ಎಷ್ಟು ಮಣ್ಣ ಹಾಕ್ಲಿಕ್ಕೆ. ಗೇರೆ ಮರಕ್ಕೆ ಇರೋದು ಮೇಣ. ಮುಳ್ಳುಗಳಿರುವ ಮರದಿಂದ ಮುಳ್ಳನ್ನು ತಕೊಂಡು ಬಂದು ಈ ತೀಕ್ಷ್ಣವಾದ ಔಷಧಿ ದ್ರವಲ್ಲಿ ಮುಳುಗಿಸಿ ಅವರಿಗೆ ಚುಚ್ಚುವುದು, ಅದು ಚುಚ್ಚುಮದ್ದು. ಪದಕ್ಕನೆ ಕುತ್ತುಕೊಳ್ತಾರೆ ಅವರು. ಹಾಗೆ ಆಗಿದೆ ಮದನನ ಬಾಣ. ಮತ್ತಾಗಿದ್ದೆ ಆದ್ರೆ ಎಂಥವನಿಗೂ ಕಾಮ ಕೆರಳಲೇಬೇಕು. ಹಗೋ ಏನಿದು? ಮದನಿಗೆ ಸ್ವಲ್ಪ ಸಮಯ ವ್ಯತ್ಯಾಸ ಆಗಿ ಹೋಯ್ತು ಅಂತ ನನ್ನ ಮೇಲೆ ಪ್ರಾಣ ಪ್ರಯೋಗಿಸಿ ಬಿಟ್ಟಿದ್ದಾನವ. ಏನು ಮಾಡುವುದು? ಇಲ್ಲಿ ಒಂದು ಹೆಣ್ಣು ಕಾಣುವುದಿಲ್ಲಲ್ಲ. ಯಾರಿದ್ದಾರೆ ಈ ಮನೆಯಲ್ಲಿ? ಯಾರಿದ್ದಾರೆ? ಬೆಂಗಳ ಸ್ವರ ಬೀರಲೇಕಿ ಎಲ್ಲ ಸೇರಿ ಸುಡುತ್ತಿವೆ. ಹಾರಿಯು ಬೇಕೆನಗೆ ಈ ಕಾಮನ ಬಾಣ ತಾಗಿ ಕಾಮನ ಉರುವೆಯನ್ನು ತಾಳದವನಾದೆ ನಾನು. ಈಗ ಹೆಣ್ಣು ಬೇಕಯ್ಯ. ಎಲ್ಲಿ ಉಂಟು ಹೆಣ್ಣು ಅಂತ ಹುಡುಕುತ್ತಾ ಈಗ ನೋಡ್ತಾ ಇದ್ದೇನೆ. ಹಾಗೋ ಏನದು? ಒಂದು ಹೆಣ್ಣಿನ ಗೆಜ್ಜೆಯ ಸದ್ದಲ್ವೇ ಕಳಿಸ್ತಾ ಇರುವುದು. ಖಂಡಿತವಾಗಿಯೂ 16ರಿಂದ 20 ವರ್ಷದ ಮಧ್ಯಪ್ರಾಯದ ಒಬ್ಬಳು ಹೆಣ್ಣಿನ ಗೆಜ್ಜೆಯನಾದದ್ದು. ಯಾಕೆ ಗೊತ್ತುಂಟ? ನಾನು ನಿಖರವಾಗಿ ಹೇಳಬಲ್ಲೆ. ಈ ಕಾಡಿನಲ್ಲಿ ಕೆಲವು ಚಿಕ್ಕ ಹಕ್ಕಿಗಳು, ಈ ಮಕರಂದವನ್ನು ಹೀರುವಂತಹ ಹಕ್ಕಿಗಳು 2-3 ಒಟ್ಟಿಗೆ ಸೇರಿ ಕೂಗಿದ್ರೆ ಅದು ಗೆಜ್ಜೆ ಶಬ್ದದ ಹಾಗೆ ಕೇಳ್ತದೆ. ಸಣ್ಣ ಸಣ್ಣ ಮಿಡತೆಗಳು ಮರದಲ್ಲಿ ಕೂತ್ಕೊಂಡು ಚಿಂಗ್ 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 ಅಂತ ಕೂಗ್ತಾ ಇರ್ತೇವೆ. ಅದು ಕೂಡ ಇದನ್ನೆಲ್ಲ ನಾನು ಮೋಸ ಹೋಗಿದ್ದೇನೆ. ಸುಮಾರು ದಿವಸ ಈ ಶಬ್ದಕ್ಕೆ ಕಿವಿಗೊಟ್ಟು ಹುಡುಕಿ ಎಲ್ಲಿ ಹೆಣ್ಣು ಅಂತ ಹುಡುಕಿ ಅನ್ನ ಆಹಾರ ಇಲ್ಲದೆ ಹುಡುಕಿದ್ದೇ ಬಂತು. ಹೆಣ್ಣು ಇಲ್ಲ, ಮಣ್ಣು ಇಲ್ಲ. ಆಮೇಲೆ ನನಗೆ ಗೊತ್ತಾಯ್ತು, ಇದರಲ್ಲಿ ಬಹಳಷ್ಟು ನಾನು ಅಭ್ಯಾಸ ಮಾಡಿದ್ದೇನೆ. ಇದು ಖಂಡಿತವಾಗಿ ಒಂದು ಹೆಣ್ಣಿನ ಗೆಜ್ಜೆನಾದ.
ಸಣ್ಣ ಮಗು ಅಲ್ಲ, ಸಣ್ಣ ಮಗು ಆದ್ರೆ ಜಿಂಗ್ 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 ಹತ್ರ ಹತ್ರ ಹೆಜ್ಜೆಗಳನ್ನು ಇಟ್ಟುವಂತ ಹೋಗುವಂತಹದ್ದು. ಇದು ಹಾಗಲ್ಲ. ಮತ್ತೆ ಪ್ರಾಯಪೂರ್ತಿ ಆದ ಒಬ್ಬಳು ಹೆಣ್ಣು, ಮತ್ತೆ ಮುದುಕಿಯರು ಗೆಜ್ಜೆ ಕಟ್ಟುವುದು ಕಡಿಮೆ ಅಲ್ವಾ? ಆದ್ರೆ ಈಗ ಕೆಲವರು ಮುದುಕಿಯರು ಗೆಜ್ಜೆ ಕಟ್ತಾರೆ, ಆದ್ರೂ ಇದು ಮುದುಕಿಯ ಗೆಜ್ಜೆಯ ಶಬ್ದ ಅಲ್ಲ ಇದು. ಆ ಹೆಣ್ಣು ಏನ್ ಮಾಡ್ತಾಳೆ, ಓಡಿ ಹೋಗ್ತಾ ಇಲ್ಲ, ಒಮ್ಮೆ ಆ ಕಡೆ ಹೋಗ್ತಾಳೆ, ಮರವನ್ನು ಹೀಗೆ ಬಳಸಿ ಈ ಕಡೆಗೆ ಬರ್ತಾಳೆ. ಅಷ್ಟು ನಿಖರವಾಗಿ ನಾನು ಇಲ್ಲಿ ನಿಂತುಕೊಂಡಲ್ಲೇ ಹೇಳುವಂತ ಅಷ್ಟು ಅನುಭವ ನನಗೆ ಆಗಿದೆ. ಆಮೇಲೆ ಅವಳು ಹಾಡು ಹೇಳ್ತಾ ಇದ್ದಾಳಲ್ಲ, ಏನೋ ಗುನುಗುನಿಸ್ತಾ ಇದ್ದಾಳಲ್ಲ, ಯಾವುದೋ ಸಂಗೀತದ ರಾಗದ ಸುದೆಯನ್ನು ಹರಿಸ್ತಾ ಇದ್ದಾಳಲ್ಲ, ನಮ್ಮ ಕಿವಿಗಳಿಗೆ ಅದು ಬಂದು ಅಪ್ಪಳಿಸ್ತಾ ಉಂಟು, ನಮ್ಮ ಕಾಮದ ವಾಸನೆ ಕೆರಳ್ತಾ ಉಂಟು. ಅಷ್ಟು ಅಲ್ಲದೆ ಏನದು ಪರಿಮಳ, ಏನದು ಪರಿಮಳ. ಅವಳು ಮುಡಿದ ಹೂವಿನ ಪರಿಮಳ ಇರಬಹುದೇ, ಅದು ಉಂಟು. ಅದರ ಜೊತೆ ಇನ್ನೊಂದು ಪರಿಮಳ ಉಂಟು, ಅದು ಅವಳ ತನು ಗಂಧ ಅಲ್ಲವೇ? ಕೆಲವರು ಹೇಳ್ಬೋದು ಅದು ವಾಸನೆ, ದೇವರನ ವಾಸನೆ ಅಂತ. ನಿಜವಾಗಿಯೂ ಅಲ್ಲಯ್ಯ. ತನುಗಂಧ, ಗಾನವನ್ನು ಉತ್ತೇಜಿಸುವಂತಹ ಆ ತನುಗಂಧ ನನ್ನ ನಾಸಿಕಕ್ಕೆ ಬಡಿತಾ ಉಂಟು. ಅದು ಎಲ್ಲಿಂದ ಬರ್ತಾ ಉಂಟು? ನಮ್ಮ ಮೂಗಿಗೆ ಶಬ್ದ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಪಂಚ ತನ್ಮಾತ್ರೆಗಳು ನಮಗೆ ಆವಾಹನೆ ಆಗಬೇಡ. ಈಗ ಗಂಧ ಬಂತು, ಶಬ್ದ ಬಂತು, ಕಣ್ಣುಗಳಿಂದ ನೋಡಬೇಕು, ಕೈಗಳಿಂದ ಸ್ಪರ್ಶಿಸಬೇಕು, ಆಮೇಲೆ ಅವಳ ರಸವನ್ನು ಹೀಗೆ ಅನುಭವಿಸಬೇಕು. ಹಾಗಾಗಿ ಈ ವಾಸನೆ, ಈ ಪರಿಮಳ ಬಂದಂತಹ ದಿಕ್ಕನ್ನು ಹುಡುಕುತ್ತಾ 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 ಹೋಗ್ತಾನಂತೆ. ಎಲ್ಲಿದ್ದಾಳೆ, ಎಲ್ಲಿದ್ದಾಳೆ? ಸುಲಲಿತೆ ಬಂದಳಾಗ ಸಖಿಯರ ಬೃಂದವನ್ನು ಕೂಡುತ್ತ ನೀರಸದಿಂದ ದೇವಸೇನೆ ಮಗಳು ಯೋಚಿಸುತ್ತ ನೀರಸದಿಂದ ದೇವನ ಸೇನೆ ಬಂದಳು ಯೋಚಿಸುತ್ತ ಊಟವನ್ನು ಕೊಡುತ್ತ ನೀರಸದಿಂದ ದೇವ ಸೇನೆ ಬಂದಳು ಯೋಚಿಸುತ್ತ ಸುನಲಿದೆ ಬಂದಳ ಉಪವನದಿ ಸಖಿಯರ ಬೃಂದವನ್ನು ಓಡುತ್ತ ನೀರಸದಿಂದ ದೇವಸೇನೆ ಬಂದಳು ಯೋಚಿಸುತ್ತಾಗ
ಮನೆಯಲ್ಲಿ ಬದುಕು ಯಾಕೋ ನೀರಸವೆನಿಸುತ್ತಿದೆಯಲ್ಲ. ನನ್ನ ಸೇವೆಗಾಗಿ ಸೇವಕಿಯರ ಗಣನವೇ ಇದೆ, ಆದರೂ ಈ ವೈಭವದ ಬದುಕು ಯಾಕೋ ಅಸಹನೀಯವಾಗುತ್ತಿದೆ. ಅದಕ್ಕಾಗಿ ಸಖಿಯರನ್ನು ಕೂಡಿಕೊಂಡು ವನವಿಹಾರಕ್ಕೆಂದು ಬಂದವಳಿದ್ದೇನೆ. ಆದರೆ ಈ ವನಸಿರಿಯೂ ಕೂಡ ನನ್ನ ಮನಸ್ಸಿಗೆ ಸಂತೋಷವನ್ನೇ ನೀಡುತ್ತಿಲ್ಲವಲ್ಲ, ಯಾಕಿರಬಹುದು? ಅಲ್ಲ ಸ್ವಾಮಿ, ನಾನು ಯೋಚಿಸುತ್ತಿರುವುದು ಯಾವುದರ ಬಗ್ಗೆ ಗೊತ್ತೇ? ಆ ದಕ್ಷ ಭೂಪತಿಗೆ ಮಗಳಾಗಿ ಜನಿಸಿದೆ ದಕ್ಷ ಭೂಪತಿಗೆ. ಸೊಗಸಿನಿಂದೆನು ನಯ ಪರಿಣಯ ಬೆಸಗೆ, ಸೊಗಸಿನಿಂದೆನು ನಯ ಪರಿಣಯ ಬೆಸಗೆ. ಜಗನೋಳ್ ಆತಗೆಗೆ ಯಾರು ಸಿಗಲಿಲ್ಲವೇನೋ, ಸಿಗಲಿಲ್ಲವೇನು ಮುಗುದೇನ ಪಿತನಿಗೆ ನಿರ್ಲಕ್ಷ್ಯವೇನು, ಮುಗುದೇನ ಪಿತನಿಗೆ ನಿರ್ಲಕ್ಷ್ಯವೇನೋ, ನಿರ್ಲಕ್ಷ್ಯವೇನು. ಸೊಗಸಿನಿಂದೆನ್ನಯ ಪರಿಣಯ ಬೆಸಗೆ. ನಾನ್ಯಾರು? ಆ ದಕ್ಷ ಭೂಪತಿಯ ಮಗಳು. ನನ್ನಪ್ಪ ಬಾಲ್ಯದಿಂದ ಯೌವನಾವಸ್ಥೆಯವರೆಗೂ ನನ್ನ ಬೇಕು ಬೇಡಗಳನ್ನೆಲ್ಲವನ್ನು ನಾನು ತಿಳಿಸುವುದಕ್ಕೆ ಮೊದಲೇ ನನಗೆ ಇತ್ತಂತವರು. ಆದರೆ ಇಂದ್ಯಾಕೋ ಅವರಿಗೆ ರಾಜಕಾರ್ಯವೇ ಹೆಚ್ಚಾದಂತೆ ತೋರುತ್ತಾ ಇದೆ. ಬೆಳೆದು ನಿಂತಹ ಮಗಳಿಗೆ ಮದುವೆ ಯೋಚನೆಯನ್ನೇ ಮಾಡುತ್ತಿಲ್ಲವಲ್ಲ. ನನ್ನ ರೂಪ ಯೋಗ್ಯತೆಗೆ ತಕ್ಕುದಾದ ವರನೇ ಸಿಗಲಿಲ್ಲವೇ? ಇಲ್ಲ, ಇದು ನನ್ನಪ್ಪನ ನಿರ್ಲಕ್ಷ್ಯವೇ ಸರಿ. ಹೀಗೆ ಯೋಚನೆ ಮಾಡಿಕೊಂಡು ಮುಂದುವರಿಯುತ್ತಿರುವಾಗ ನಿನ್ನ ಸಖಿಯರಲ್ಲಿ ಹೋದರು. ಇಲ್ಲ, ಅವರನ್ನೇ ಮುಂದುವರಿಯುತ್ತೇನಂತೆ. ಎಂದು ತಾ ಮುಂದರಿಯೇ, ಎಂದು ತಾ ಮುಂದರಿಯೇ ಕಂಡನು ಸುಂದರಾಗಿನಿ ದೇವಸೇನೆಯ. ಕಂಡನು ಸುಂದರಾಗಿನಿ ದೇವ
ದೇವಸೇನೆಯ ಚಂದದಿ ನೋಡಿಸಿದನು ಚಂದದಿ ನುಡಿಸಿದನು ಧನುಜನು ಭ್ರಾಂತನಂತೆ ಚಂದದಿಯು ನುಡಿಸಿದನು ಧನುಜನು ಭ್ರಾಂತನಂತೆ 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 ಚಂದದಿಯು ನುಡಿಸಿದನು ಧನುಜನು ಭ್ರಾಂತನಂತೆ ಏನು ಸೌಂದರ್ಯ, ಏನು ಸೌಂದರ್ಯ, ಏನು ಕಾಣ್ತಾ ಇದ್ದೇನೆ ನಾನು. ಮಿಂಚಿನಂತೆ ಕೋರೈಸುವಂತಹ ಪ್ರಖರವಾದಂತಹ ಬೆಳಕು. ಯಾರೀಕೆ ಯಾರೀಕೆ ಇವಳು ನೋಡಬಾರದೆ? ಹೇಗಿದ್ದಾಳೆ, ಎಂತಹ ಸೌಂದರ್ಯವತಿ. ಅವಳ ಮುಂಗುರುಳನ್ನು ನೋಡಬಾರದೆ? ಕಾಳಿಂಗ ಸರ್ಪ ಹೀಗೆ ಹೆಡೆ ಆಡಿಸ್ತಾ ಇದ್ದಾಗೆ ಕಾಣ್ತಾ ಉಂಟು. ಅವಳ ಹುಬ್ಬು ಕಾಮನ ಬಿಲ್ಲಿನ ಹಾಗುಂಟು. ಅವಳ ಕಣ್ಣುಗಳು ಕಮಲ ದಳದ ನಯನೆ, ಕಮಲಾಕ್ಷಿ, ನೀರಜಾಕ್ಷಿ, ಸರಸಿಜಾಕ್ಷಿ ಇವಳೇ ಇರ್ಬೋದೆ. ಜಿಂಕೆಯ ಕಣ್ಣುಗಳ ಹಾಗೆ ಅತಿನಿತ್ತ 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 ಚಲಿಸುತ್ತಿರುವಂತಹ ಇವಳು ಹರಿಣಾಕ್ಷಿ ಇರಬಹುದೇ? ಮೀನಿನ ಆಕಾರದಲ್ಲಿರುವಂತಹ ಕಣ್ಣುಳ್ಳವಳು ಇವಳು ಮೀನಾಕ್ಷಿ ಇರಬಹುದೇ? ಅವಳ ಮೂಗು ನೋಡಬಾರ್ದೆ? ಏನದು? ಸಂಪಿಗೆ ಹೂವು, ಸಂಪಿಗೆ ಹೂವಿನ ಹಾಗೆ ಉಂಟು ಅವಳ ಮೂಗು. ಬಿಂಬಾಧರೆ, ಅವಳ ತುಟಿಗಳು ಹಣ್ಣಾದಂತಹ ತೊಂಡೆ ಹಣ್ಣಿನ. ಅವಳ ಕಪೋಳಗಳು ಕೋಮಲವಾಗಿವೆ, ಅವಳ ಶರೀರ ನುಣುಪಾಗಿದೆ. ಸೊಡ್ಡ ಸಿಂಹ ಕಟ್ಟಿಯಲ್ಲವೇ ಅವಳು? ಮತ ಗಜ ಗಮನೆ ಅಂದ್ರೆ ಇವಳೇ ಇರಬೇಕು. ಯಾರಿರ್ಬೋದು ಯಾರಿರ್ಬೋದು ಇವಳು? ಆ ಬ್ರಹ್ಮನ ರಾಣಿ ಸರಸ್ವತಿ ಇರ್ಬೋದೆ? ಖಂಡಿತ ಇರ್ಲಿಕ್ಕಿಲ್ಲ. ಯಾಕೆ ಗೊತ್ತುಂಟ? ಅವಳು ಮುದುಕಿ. ಅದು ಅಲ್ಲದೆ ಅವಳ ಕೈಯಲ್ಲಿ ಯಾವಾಗಲೂ ಒಂದು ವೀಣೆ ಇರ್ಬೇಕಲ್ಲ. ಇವಳ ಕೈಯಲ್ಲಿ ವೀಣೆ ಬಿಟ್ಟು ಒಂದು ಕೋಲು ಸಮೇತ ಇಲ್ಲ. ಮತ್ತೆ ಇವಳು ಯಾರು? ಆ ಮಹಾವಿಷ್ಣುವಿನ ಮಾಡದಿ ಲಕ್ಷ್ಮಿ ಇರ್ಬೋದೆ? ಸಾಧ್ಯವೇ ಇಲ್ಲ. ಅವಳಿಗೆ ಅವನ ವಿಷ್ಣುವಿನ ಕಾಲು ಒತ್ತುದಲ್ವ ಕೆಲಸ, ಅದು ಬಿಟ್ಟು ಇಲ್ಲಿಗೆ ಬರ್ತಾಳ. ಮತ್ತೆ ನಮ್ಮ ದೇವರು ಪರಮೇಶ್ವರನ ಇಲ್ಲಮ್ಮ, ಇಲ್ಲ ಆಗ್ಲಿಕ್ಕೆ ಸಾಧ್ಯ. ಸಾಕ್ಷಾತ್ ಶ್ರೀದೇವಿಯೇ ಇರ್ಬೋದೇ? ಇರ್ಲಿಕ್ಕೂ ಸಾಕು, ಯಾರಿಗೂ ಗೊತ್ತು, ಹೇಳಿ ನೋಡ್ಬೇಕು. ಇವಳ ಶರೀರ ಲಕ್ಷಣಗಳನ್ನು ನೋಡಿದಾಗ ಶ್ಯಾಮ ಎಂಬ ವರ್ಗಕ್ಕೆ ಸೇರಿದವಳು ಇವಳು. ಎಣ್ಣೆ ಮೈಮ ಅಷ್ಟು ಬಿಳಿಯವಲ್ಲ, ಕಪ್ಪಗಿವಲ್ಲ. ಶ್ಯಾಮ ಎಂಬ ವರ್ಗಕ್ಕೆ ಸೇರಿದ ಇವಳು ಹೆಂಗಸು ಇರ್ಬೋದು ಅಂತ ಅನಿಸ್ತಾ ಉಂಟು. ಕೂಪಂವಾರಿ ವಟಚ್ಛಾಯ ಶ್ಯಾಮಾ ಸ್ತ್ರೀ ಚೇಷ್ಟಕಾಲಯಂ ಶೀತಕಾಲೇ ಭವೇತ್ಯುಷ್ಣಂ ಉಷ್ಣಕಾಲೇ ಶಕ್ತಿ ಉಷ್ಣಕಾಲೇ ಚ ಶೀತಲ. ಕೂಪಂವಾರಿ ಬಾವಿಯ ನೀರು, ವಟವೃಕ್ಷದ ನೆರಳು. ಶ್ಯಾಮ ಎಂಬ ವರ್ಗಕ್ಕೆ ಸೇರಿದಂತಹ ಹೆಂಗಸು. ಇಟ್ಟಿಗೆಯ ಮನೆ, ಇದು ಶೀತಕಾಲದಲ್ಲಿ ಉಷ್ಣವಾಗಿ, ಉಷ್ಣಕಾಲದಲ್ಲಿ ಶೀತವಾಗಿ ಇರ್ತದಂತೆ. ನಾವು ಬಹಳ ಅಭ್ಯಾಸ ಮಾಡಿದ್ದೇವೆ ಈ ವಿಷಯದಲ್ಲಿ. ಮಾತ್ರ ಏನು ಪ್ರಶ್ನೆಗಳಿದ್ದು ನಾವು ಉತ್ತರ ಕೊಡ್ತೇವೆ. ಅಂತ ಸ್ತ್ರೀ ಇವಳು ಇರಬಹುದೇ? ಇವಳು ಸುಂದರಾಂಗಿ. ನನ್ನ ಈ ಕಾಮನ ಉರುಬೆಗೆ ತಂಪನ್ನು ಇವಳು ಇಯ್ಯಬಹುದೇ? ನಾನೇ ಹೇಳಿ ಏನು ಪ್ರಯೋಜನ? ಸುಮ್ಮನೆ ಸಮಯ ಹಾಳು ಮಾಡುದು. ಹಾಗಾಗಿ ಇವಳನ್ನೇ ಕೇಳ್ತೇನೆ. ಎಲೆ ಸುಂದರಾಂಗಿ, ಸುಂದರಾಂಗಿ, ಓ ಸುಂದರಾಂಗಿ ಬಾಲೆ, ಸುಂದರಾಂಗಿ ಬಾಲೆ, ಆರನೆಗಿಂದು ಬದನಶೀಲೆ, ಆರನೆಗಿಂದು ಬದನಶೀಲೆ. ಸುಂದರಾಂಗಿ ಬಾಲೆ, ಆರನೆ ಇಂದು ವದನಶೀಲೆ, ಆರನೆ ಇಂದು ವದನಶೀಲೆ.
ಬಾರಲೆ ಸಂದೇಹವ ತೊರೆದು ಗದಿ ಬಾರಲೆ ಮೂದಕ್ಕೆ ನೀವು ನಾನು ಚೌರದಿ ಭರಿಸುವೆ ಸಂದೇಹವ ತೊರೆದು ಗದಿ ಬಾರಲೆ ಮುಂದಕ್ಕೆ ನಿನ್ನನ್ನು ಚಂದದಿ ಭರಿಸುವೆ ಸುಂದರಾಗಿ ಬಾರಲೆ ಆರನೇ ಭರಿಸುವೆ ಸುಂದರಾಗಿ ಬಾಲೆ ಸುಂದರಾಗಿ ಕೋಮಲಾಂಗಿಯೇ ಎಲೆ ಲತಾಂಗಿಯೇ ಯಾರು ನೀನು? ನಿನ್ನ ತಂದೆ ಯಾರು? ತಾಯಿ ಯಾರು? ಎಂತಹ ಕಷ್ಟ ಕಾಲ ಆಗಿ ಹೋಯ್ತು ನೋಡಿ. ಬ್ರಹ್ಮನ ಸೃಷ್ಟಿಯ ವೈಚಿತ್ರ್ಯ ಅಲ್ಲದೆ ಎಂತ ಹೇಳು. ಇಷ್ಟು ಚಂದ ಇದ್ದಾಳೆ, ಇಷ್ಟು ಸುಂದರಿಯಾಗಿದ್ದಾಳೆ, ಪಾಪ ಮಾತು ಕೊಡ್ಲಿಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಏನು ಮಾಡುದು? ಒಂದು ಮಾತಿಗೆ ಉತ್ತರ ಕೊಡ್ತಾ ಇಲ್ಲಲ್ಲ. ಇವಳಲ್ಲಿ ಹೇಗೆ ಮಾತಾಡುದು? ಮಾತು ಬರ್ತದೆ ಇವಳಿಗೆ. ಮತ್ತೆ ಇಷ್ಟೊತ್ತೇನು ಮಾತಾಡ್ಲಿಲ್ಲ ನೀನು? ನಾನು ಆಗಿಲ್ಲ ಇಲ್ಲಿ ಬೊಬ್ಬೆ ಹಾಕ್ತಾ ಇದ್ದೇನೆ. ದೂರ ನಿಂತು ಮಾತಾಡ್ಬೇಕಾ? ನೀನು ದೂರವಾ? ಹಾಗೆ ಆಯ್ತು, ಮುಟ್ಟುದಿಲ್ಲ. ನಾನು ದೂರ ನಿಂತು ಮಾತಾಡ್ತೇನೆ. ಅಡ್ಡಿಲ್ಲ, ನಮಗೆ ಆದೀತು. ದೂರ ಆದ್ರೂ ಆದೀತು, ಅಡ್ಡಿಲ್ಲ. ಮತ್ತೆ ನಿನ್ನಲ್ಲಿ ಒಂದೆರಡು ಮಾತು ಹೇಳ್ಬೇಕಂತ ಇದ್ದೇನೆ. ನಾನು ಯಾರು ಗೊತ್ತಾಯ್ತಾ? ಈ ಕಾನನದ ಒಡೆಯ, ಕಾಡಿನ ರಾಜ ಕೇಶಿ ಅಂದ್ರೆ ನಾನೇ. ನೀನು ನನ್ನಲ್ಲಿ ಗಳುದ? ನಮ್ಮ ಪ್ರದೇಶಕ್ಕೆ ಬಂದು, ನಮ್ಮ ಮನಕ್ಕೆ ಒಬ್ಬಂಟಿಯಾಗಿ ಬಂದು, ಇಲ್ಲಿಗೆ ಆಗಿ ಬಂದು ಕೇಳಿದ್ರೆ ಎಂತ ಉತ್ತರ ಕೊಡಬೇಕು? ನಿನ್ನಲ್ಲಿ ನಾನು ಕೇಳೋ ಪ್ರಶ್ನೆ ಇದು, ನೀನು ಯಾಕೆ ಇಲ್ಲಿಗೆ ಬಂದೆ? ಕಾಣುವಾಗ ಬಹಳ ಸುಂದರಿಯಾಗಿ ಕಾಣಿಸ್ತಾ ಇದ್ದೀಯ, ಮರ್ಯಾದಸ್ಥ ಕುಟುಂಬದಿಂದ ಬಂದ ಹಾಗೆ ಕಾಣಿಸ್ತಾ ಉಂಟು. ನಿನ್ನನ್ನು ಇಷ್ಟವರೆಗೆ ನಾನು ಈ ಪ್ರದೇಶದಲ್ಲಿ ಕಾಣಲಿಲ್ಲ. ನೀನು ಬಹುಶಃ ನಮ್ಮ ಈ ಕಾಡಿನ ಹೊರಗೆ ಒಂದು ಬಯಲು ಪ್ರದೇಶ ಉಂಟು, ಕಲ್ಲು ಬಂಡೆಗಳಿಂದ ಕೂಡಿದಂತಹ ಬಯಲು ಪ್ರದೇಶ. ಅಲ್ಲಿಗೆ ನಾವು ಕಲ್ಲಡ್ಕ ಅಂತ ಹೇಳುದು. ಅಲ್ಲಿಂದ ಬಂದದ್ದು ನೀನು. ಅಲ್ಲಿ ನಿನ್ನ ಹಾಗೆ ಒಂದು ಹುಡುಗಿಯನ್ನು ನಾನು ಕಂಡಿದ್ದೇನೆ. ಆವತ್ತು ಒಮ್ಮೆ ಜಾತ್ರೆಗೆ ಹೋದ ಸಂದರ್ಭದಲ್ಲಿ ನಿನ್ನ ಹಾಗೆ ಕಂಡಿದ್ದೇನೆ. ಅದು ನೀನೇ ಇರುವವನು. ಏನೇ ಆಗ್ಲಿ, ಅದಕ್ಕೆ ಮಣ್ಣ ಹಾಕ್ಲಿ. ಈಗ ನನ್ನನ್ನು ಕಂಡ್ರೆ ಹೇಗೆ ಕಾಣಿಸ್ತಾ ಉಂಟು? ಬಹಳ ಚಂದ ಇಲ್ವಾ? ಈಗ ನೋಡು, ನಿನ್ನ ಮನಸ್ಸಿನಲ್ಲಿ ಏನು ಆ ಕಾಮ ನಿನಗೆ ಬಾಣ ಬಿಡ್ಲಿಲ್ವಾ ಅಂತ, ಮರ್ತು ಹೋಯ್ತಾ ಅಂತ. ನನಗೆ ಬಾಣ ಬಿಟ್ಟು ಸಹಿಸ್ಲಿಕ್ಕೆ ಆಗುದಿಲ್ಲ ಮಾರಾಯ್ತು. ಈಗ ಒಂದು ಮಾತು ಹೇಳಿಯ, ನನಗೆ ಮದುವೆ ಆಗ್ಲಿಲ್ಲ. ಮದುವೆಯಾಗಲಿಲ್ಲ, ಮದುವೆಯಾಗಲಿಲ್ಲ, ಮದುವೆಯಾಗಲಿಲ್ಲ. ಮನೆಯಲ್ಲಿ ಮಗದಿಗಿಲ್ಲ ಬಂದ, ಮನೆಯಲ್ಲಿ ಮಗದಿಗಿಲ್ಲ ಬಂದ. ಮನೆಯಲ್ಲಿ ಮಗದಿಗಿಲ್ಲ ಬಲ್ಲ. ಉದದಿವು ಎನ್ನನ್ನು ಪದುಳದಿ ಭಜಿಸನೆ. ಮದನನ ಕಾಟವ ಕಡೆಗಾಡಿದ ನೆಲೆಗೆ, ಮದನನ ಕಾಟವ ಕಡೆಗಾಡಿ
ಬೆಲೆ ಮದನದ ಕಾಟವ ಕಡೆಗಾಣಿ ಬೆಲೆ ಮದನದ ಕಾಟವ ಕಡೆಗಾಣಿ ಬೆಲೆ ಮದುವೆಯಾಗಲಿಲ್ಲ ಸುಂದರಿಯೇ ಮದುವೆಯಾಗಲಿಲ್ಲ ಮನೆಯಲ್ಲಿ ಮಡದಿಗಿಲ್ಲವಲ್ಲ ಮಗಡದಿ ಬರಿಸಲು ಮಗದ ಕಾಟವ ಕಡೆಗಾಡಿ ಬೆಲೆಗೆ ಮದುವೆಯಾಗಲಿಲ್ಲ ನಾನು ಹೇಳಿಲ್ಲಲ್ಲ ನಿನ್ನ ಇಷ್ಟವರೆಗೆ ಆಗಿಂದಲೇ ಏನೇನೋ ಹೇಳ್ತಾ ಇದ್ದೆ. ನನಗೆ ಮದುವೆ ಆಗ್ಲಿಲ್ಲ, ನಿನಗೆ ಆಗಿದ? ನನ್ನ ಮದುವೆ ವಿಚಾರ ನಿಂಗೆ ಅಲ್ಲ, ಸುಮ್ಮನೆ ಕೇಳಿದ್ದಪ್ಪ. ಹೀಗೆ ಮಾತಾಡ್ಲಿಕ್ಕೆ ಯಾರಾದ್ರೂ ಜನ ಬೇಕಲ್ಲ. ನೀನು ಒಬ್ಬಂಟಿಯಾಗಿ ಇಲ್ಲಿ ಕಾಡಿನಲ್ಲಿ ಇದ್ದಿ, ನನ್ನ ಸುಖ ದುಃಖ ಹೇಳಿಕೊಳ್ಳುದಪ್ಪ. ನಾನು ಈ ಕಾಡಿನ ಅರಸನಾಗಿದ್ರು ಕೂಡ ಅನಾಥ. ನಾನು ಅನಾಥ. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ. ನನಗೆ ನೋಡಿ ಮದುವೆ ಮಾಡಲಿಕ್ಕೆ ಸೋದರ ಮಾವನೂ ಇಲ್ಲ, ಯಾರು ಇಲ್ಲ. ಹಾಗಾಗಿ ಈ ಹುಡುಗಿಯನ್ನು ನೋಡುದು ಯಾರು? ಅದು ಅಲ್ಲದೆ ಅನೇಕ ಹುಡುಗಿಯನ್ನು ನಾನು ನೋಡಿದೆ, ಪ್ರಯತ್ನ ಪಟ್ಟೆ, ಒಂದು ಸಮಗಟ್ಟು ಬರುವುದಿಲ್ಲ. ಯಾಕೆ ಗೊತ್ತುಂಟ? ನನ್ನ ಈ ಪರಾಕ್ರಮಕ್ಕೆ, ಶೌರ್ಯಕ್ಕೆ ಸರಿಯಾದಂತಹ ಒಂದು ಹೆಣ್ಣು ಈ ಊರಿನಲ್ಲಿಲ್ಲ. ಅದು ನಾನು ಪ್ರಯತ್ನ ಪಟ್ಟೆ, ಆಗಿಲ್ಲ. ಏನು ಮಾಡುವುದು? ವಿಧಿ ನಿಯಮ. ಆದರೆ ನಿನ್ನನ್ನು ಕಂಡಾಗ ನನಗೊಂದು ಮನಸ್ಸಿನಲ್ಲಿ ಹೊಸ ಬಯಕೆ, ಹೊಸ ಆತ್ಮವಿಶ್ವಾಸ ಮೂಡಿತು. ಹಾಗಾಗಿ ಕೇಳ್ತಾ ಇದ್ದೇನೆ, ನೀನು ನನ್ನ ಮಡದಿ ಆಗ್ತೀಯಾ? ಮಡದಿ ಆದ್ರೆ ಹೇಳು, ಆಗ್ತಿಲ್ಲ, ಮಾಡಬೇಡ. ನಾನು ಒಂದು ಮಾತು ಕೊಡ್ತೇನೆ ನಿನಗೆ, ಭಾಷೆ ಕೊಡ್ತೇನೆ. ಒಮ್ಮೆ ಕೈಯಲ್ಲಿ ಒಮ್ಮೆ ಮುಟ್ಟಿಸಿ ನೋಡು, ಒಮ್ಮೆ ಎಂತ ಒಂದು ಕೈಯಾದ್ರೂ ಮುಟ್ಟಿ ಬಿಡುವ ಅಂತ ಅಂದ್ರೆ ಭಾಷೆ ಕೊಡುವ ಹಣೆಯಲ್ಲಿ ಆದ್ರೂ ಕೈ ಕೊಡುವುದಿಲ್ಲ. ಹೋಗ್ಲಿ ಬಿಡು. ನಾನು ನಿನ್ನನ್ನು ಮದುವೆ ಆದ್ರೆ ಮುಂದೆ ಯಾವುದೇ ಹೆಂಗಸನ್ನು ಕಣ್ಣು ಎತ್ತಿ ಸಹ ನೋಡುವುದಿಲ್ಲ. ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡ್ತೇನೆ. ಈ ಕಾನನದ ಅರಸಿ ನೀನು, ನಾನು ಅರಸ. ಹೇಗೆ ಆದೀತ? ಬರ್ತೀಯಾ? ಬಯಸಿದರೆ ಸರ್ವತ ಭರಿಸೆ ನಿನ್ನ ಹರಿತೆ ಕಾಡದಿರನ್ನನು ಕೂಡಲೇ ಇರುವೆ ತೊಲಗು ಎನ್ನಲು ರಕ್ಕಸ. ಹೌದು, ಅದನ್ನೇ ಹಾಗೆ ಸ್ವಲ್ಪ ಮೆತ್ತಗೆ ಹೇಳು. ಎಲ್ಲ ರಕ್ಕಸ, ನನ್ನ ಒಂದು ಮಾತನ್ನು ನಿನಗೆ ಸಿಟ್ಟು ಬರ್ತಾ ಉಂಟು. ಹೌದು, ಮಾತಿನಲ್ಲಿ ಹೇಳ್ತೇನೆ. ಅತಿಶಯದ ಮಾತು ಬೇಡ. ಮತಿವಂತ ಎನ್ನಿಸಬೇಡ. ನೀನು ಅತಿ ಬಲನು ಕಾಮನಾಟ ಆಡುತ್ತಲ್ಲಿ ರಸ್ತಿ ಸುಖವ ಕೊಡುವೆ ಕೂತ. ನಾನು ಇಷ್ಟರವರೆಗೆ ಹುಡುಗಿಯರಿಗೆ ಇಷ್ಟು ಒಂದು ಗೌರವ ಕೊಟ್ಟು ಮಾತಾಡಿದ್ದಿಲ್ಲ. ಹೊರ ಕೂಡಲೇ ಹಿಡಿದು ಎಳೆಯುವುದೇ. ಅಲ್ಲಿ ಇವಳು ಸ್ವಲ್ಪ ಒಂದು ಒಳ್ಳೆ ಮನತನದಿಂದ ಬಂದವಳು ಅಂತ ತೋರಿತು. ಹಾಗೆ ಸ್ವಲ್ಪ ಸಲಿಗೆ ಕೊಟ್ಟು ಮಾತಾಡಿದೆ. ಇವಳಿಗೆ ಸಿಟ್ಟು ಬರ್ತದ ನನ್ನಲ್ಲಿಯ? ಈಗ ನೋಡು, ಯಾವೊಂದು ಹೆಣ್ಣನ್ನು ನಾನು ಬಿಟ್ಟವಲ್ಲ. ಒಂದು ಮಾತು ಹೇಳ್ತೇನೆ, ನಿನಗೆ ಒಂದು ವೇಳೆ ನನ್ನ ರಾಣಿ ಆಗ್ಲಿಕ್ಕೆ ಮನಸ್ಸಿಲ್ಲ, ಇಷ್ಟ ಇಲ್ಲ, ಹೋಗ್ಲಿ ಬಿಡು. ಇಷ್ಟೆಲ್ಲ ಆಯ್ತಲ್ಲ, ಪ್ರಸಂಗ ಇಲ್ಲಿವರೆಗೆ ಬಂತಲ್ಲ, ಒಮ್ಮೆ ನನ್ನನ್ನು ಕೂಡು, ಆಮೇಲೆ ನೀನು ಎಂತ ಬೇಕಾದ್ರೆ ಮಾಡು. ಈಗ ಕೆಸರು ಮೆಟ್ಟಿದ್ರೆ ಕಾಲು ತೊಳೆದು ಮುಂದೆ ಹೋಗುದಿಲ್ವಾ? ಅದನ್ನು ಕೆಸರು ಹೇಳಿ ಯಾರಾದ್ರೂ ಊರಿಡಿ ಡಂಗರ ಸರ್ಕಾರ. ನಾನು ಯಾರ ಹತ್ರ ಹೇಳುವುದಿಲ್ಲ, ನೀನು ಯಾರ ಹತ್ರ ಹೇಳಬೇಡ. ನಾವು ನಮ್ಮ ಕೆಲಸ ಮುಗಿಸಿ ನೀನು ಆಚೆಗೆ, ನಾನು
ಚಂಡಾಳ ಏನಾಗ್ತದ ಯಾವನೇ ಅಪ್ಪ ಸುಸಂಸ್ಕೃತ ಮಾಡಿದಂತ ಕಾಯಕಕ್ಕೆ ಇಳಿದು ಬಿಟ್ಟಗಲ್ಲ ನಿನ್ನ ಶಿರವನ್ನು ಧರೆಯಲ್ಲಿ ಉರುಳಿ ಯಾರು ಬೇಡಲ್ಲ. ಒಳ್ಳೆ ಸಂದರ್ಭಕ್ಕೆ ಬಂದು ಬಿಟ್ಟಿಲ್ಲ ನೀವು. ಯಾವ್ದೋ ಒಳ್ಳೆ ಸಂದರ್ಭ? ಶಿವ ಪೂಜೆಯಲ್ಲಿ ಕರಡಿ ಬಂದ ಹಾಗೆ. ಯಾವ್ದು? ವಿಘ್ನ ಸಂತೋಷಿ ಸೀತು ನಿನ್ನ ಬುದ್ಧಿಯಷ್ಟು ಮಣ್ಣ ಹಾಕ. ನಾವು ಒಂದು ಉದ್ಯಮಕ್ಕೆ ತೊಡಗಿದ್ದೆವು. ಅದರ ತಾರಕ ಪರಾಕಾಷ್ಠೆಯಲ್ಲಿ ನಿನ್ನ ಉದ್ಯಮ ನಿನ್ನ ಉದ್ಯೋಗ ಯಾವುದು? ನಾನು ಈ ಕಾಡಿನ ಅರಸ. ನನಗೆ ಈ ಹೆಣ್ಣು ಬೇಕು. ಹೌದಾ? ಆ ಹೆಣ್ಣನ್ನು ನಾನು ನಿನಗೆ ಮದುವಾಗುವುದಕ್ಕೆ ಒಬ್ಬಳನ್ನು ತೋರಿಸ್ತಾನೆ. ಯಾವಳು ಗೊತ್ತಾ? ಹರಿಭಕ್ತನಾದಂತ ಶಕ್ರ ದೇವೇಂದ್ರ ನಿನಗೆ ಮದುವೆ ಅಲ್ಲ, ನಿನಗೆ ಮಸಣ. ನಿನಗೊಬ್ಬಳು ಒಳ್ಳೆ ಚಂದದ ಹುಡುಗಿ ಇದ್ದಾಳೆ. ಯಾರು ಗೊತ್ತೋ? ಯಮನ ತಂಗಿಯಾದಂತ ಮೃತ್ಯುದೇವತೆ. ಎಷ್ಟು ಚಂದ ಗೊತ್ತುಂಟ? ಇಷ್ಟು ದೊಡ್ಡ ಕಣ್ಣು, ಇಷ್ಟು ದೊಡ್ಡ ಕಿವಿ. ಅವಳು ನಿನಗೆ ಹೌದಾ? ನಾನು ದೇವೇಂದ್ರ. ನಿನಗೆಂತ ಕೆಲಸ? ಸ್ವರ್ಗ ಲೋಕದ ಅಧಿಪತಿ ಅಲ್ವಾ? ನೀನೇನು 100 ಯಾಗ ಮಾಡಿ ಸ್ವರ್ಗ ಲೋಕವನ್ನು ಪಡೆದವ. ಹೌದು. ಪುಣ್ಯದ ಫಲವಾಗಿ ತ್ರಿಮೂರ್ತಿಗಳ ಅಭಯಸ್ಥ ನಿನಗೆ ಉಂಟು. ಭೂಲೋಕದಲ್ಲಿ ಋಷಿಮುನಿಗಳು ಯಾಗವನ್ನು ಮಾಡಿ ಹವಿಸ್ಸನ್ನು ನಿನಗೆ ತಲುಪಿಸ್ತಾರೆ. ನೀನು ಭೂಲೋಕದಲ್ಲಿ ಅಥವಾ 3 ಲೋಕದಲ್ಲಿ ಕ್ಷೇಮವನ್ನು ಉಂಟು ಮಾಡ್ತೀನಿ. ಮಳೆ ಬರ್ತಾ ಉಂಟು. ಇಲ್ಲಿ ಉಂಟಯ್ಯ ಮಳೆ. ಮಳೆ ಬರದ ಎಷ್ಟು ದಿವಸ ಆಯ್ತು ಗೊತ್ತುಂಟ? ಇಲ್ಲಿ ಮತ್ತೆ ಗಿಡಗಳೆಲ್ಲ ಒಣಗ್ಲಿಕ್ಕೆ ಪ್ರಾರಂಭ ಆಗಿದೆ. ಹೋಗಿ ಸ್ವಲ್ಪ ಮಳೆ ಕಳಿಸಿ. ನಿನ್ನಂತ ಪಾಪಿಗಳಿದ್ದಲ್ಲಿ ಬೆಂಕಿ ಮಳೆ ಸುರಿಸಬೇಕು. ನಾಳೆ ನನ್ನ ಅಗ್ನಿ ನಾಳೆ ನನ್ನ ಅಗ್ನಿಗೆ ಆಜ್ಞೆ ಕೊಡ್ತೇನೆ, ಈ ಪಾಪಿ ಮಗನನ್ನು ಉರಿಸಿ ಬಿಡು ಅಂತ. ಸತ್ತಲ್ಲಿಂದ ಸಾಯ್ಲಿಕ್ಕೆ ಬಾರೋಣ. ನೀನು ಯಾರು? ದೇವೇಂದ್ರ. ನನ್ನನ್ನು ಈ ಪ್ರವೃತ್ತಿಯಿಂದ ತಡಿಲಿಕ್ಕೆ ಬಂದವ. ಒಳ್ಳೆ ಜನ. ನಿನ್ನನ್ನು ನೋಡಿದ ನನಗೆ ನಗೆ ಬರ್ತಾ ಉಂಟು. ಹಿಂದೆ ಯಾರೋ ಋಷಿ ಮುನಿಯ ಪತ್ನಿಯನ್ನು ಮೋಹಿಸಿ ಷಂಡನಾಗಿ ಆಮೇಲೆ ಏನೋ ಅವರ ಮರುಶಾಪದೇನೋ ಸರಿಯಾದ ನನಗೆ ಗೊತ್ತಿಲ್ಲ. ಅದು ಕಥೆ ನಿನಗೆ ಗೊತ್ತಿಲ್ಲ. ನಾನು ಹೇಳೋದು ಕೇಳಿದ್ದೇನೆ. ಷಂಡ ನೀನು. ನನಗೂ ಸರಿಯಾಗಿ ಮೊದಲು ನಿನ್ನ ತಲೆ ಕಡಿದ. ಇಲ್ಲಿ ಹೇಳೋದು ಕೇಳು. ನಿನಗೆ ಸ್ವಲ್ಪ ಇಲ್ಲಿ ಎಲ್ಲ ಬಚ್ಚಿದ್ರೆ ಹೋಗಿ ಅಲ್ಲಿ ನದಿ ಹರಿತಾ ಉಂಟು. ಅಲ್ಲಿ ಹೋಗಿ ಕೈಕಾಲ ಮುಖಾಲ ತೊಳೆದು ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಅಷ್ಟರೊಳಗೆ ನಮ್ಮ ಕೆಲಸ ಮುಗಿಸ್ತೇವೆ. ನೋಡೋಣ. ತರುಣಿ ನೀನಾರು ಇಲ್ಲಿ ಬಂದಿಹುದು ಆರ ಜೊತೆಯೋಳ್. ನಿನ್ನ ಪಿತನವನಾರು ನಿನ್ನ ಪಿತನವನಾರು ಪೇಳೆನೆ ಕರೆದು ಒಯ್ಯುವೆ
ನಿನ್ನ ಪುರಕ್ಕೆ ಕರೆದು ಒಯ್ಯುವೆ ನಿನ್ನ ಪುರಕ್ಕೆ ಅಮ್ಮ ಆಗ ತರತರನೆ ನಡುಗುತ್ತಾ ಇರುವೆ. ಅಮ್ಮ, ಕಾನದ ಮಧ್ಯದಲ್ಲಿ ನೀನಿರುವೆ. ನಾನು ಈ ದಾರಿಯಾಗಿ ಬರ್ತಿತ್ತಿಲ್ಲ ಅಂತ ಆದ್ರೆ ಛೇ, ನಿನ್ನ ಮಾನಕ್ಕೆ ಬೆಲೆ ಮಾಡಿ ಇಲ್ಲವಾಗಿತ್ತು. ಏನು ನೀನು ನಿನ್ನ ಅಪೂರ್ವ ಮಾಡಿರುವಂತಹ ಪುಣ್ಯದ ವಿಶೇಷವೇ ಇರಬೇಕು. ಈ ದಾರಿಯಾಗಿ ಬಂದೆ, ರಕ್ಕಸನನ್ನು ಅಳಿಸಿದೆ. ಯಾರಮ್ಮ ನೀನು? ಈ ದಾರಿಯಾಗಿ ನೀನು ಯಾಕೆ ಬಂದೆ? ನಿನ್ನೊಂದಿಗೆ ಯಾರಾದರೂ ಇರುವರೆ? ಇದ್ರೆ ಯಾರವರು? ನಿನ್ನನ್ನು ಪಡೆದಿರುವಂತಹ ತಂದೆಯ, ಪಡೆದಿರುವಂತಹ ಮಾತೆ ಮಹಾಗರ್ಭೆ ಯಾರವಳು? ಹೇಳಮ್ಮ, ಹೆದರಬೇಡ, ಹೇಳು. ದಕ್ಷ ಪುತ್ರಿಯು ತಾನು ಪಿತನಿಗೆ, ದಕ್ಷ ಪುತ್ರಿಯು ನಾನು ಪಿತನಿಗೆ ಲಕ್ಷ್ಯವಲ್ಲವು ಎನ್ನ ಜೀವನ, ಲಕ್ಷ್ಯವಲ್ಲವು ಎನ್ನ ಜೀವನಗ ರಕ್ಷಿಸಿದ ನೀ ಎನ್ನ ತಂದೆಯೋ, ರಕ್ಷಿಸಿದ ನೀ ಎನ್ನ ತಂದೆಯೋ, ಪೊರೆಯೋ ದೇವ, ರಕ್ಷಿಸಿದ ನೀ ಎನ್ನ ತಂದೆಯೋ, ಪೊರೆಯೋ ದೇವ, ಎನ್ನ ಪೊರೆಯೋ ದೇವ. ಯಾರಮ್ಮ? ದಕ್ಷ ಪ್ರಜಾಪತಿಯ ಮಗಳು. ನಿನ್ನ ನಾಮಧೇಯ ದೇವಸೇನೆ. ನನ್ನ ಪುತ್ರನಿಗೆ ನನ್ನ ಜೀವನದ ಬಗ್ಗೆ ನಿರ್ಲಕ್ಷ್ಯವನ್ನೇ ತಳೆದು ಬಿಟ್ಟಿದ್ದಾರೆ. ಅದಕ್ಕೆ ಈ ದುಷ್ಟನಿಂದ ಕಾಪಾಡಿದ ನಿಮ್ಮನ್ನೇ ನನ್ನ ತಂದೆ ಎಂದು ಭಾವಿಸಿದ್ದೇನೆ. ಮುಂದೆ ನನ್ನನ್ನು ಕೊರೆಯುವುದು ನಿಮ್ಮ ಕೆಲಸ. ಅಮ್ಮ, ನಿನ್ನ ಭಾವನೆ ಹೇಗಿದೆಯೋ ಹಾಗೆಯೇ ಸುಸ್ಥಿರವಾಗಿರಲಿ. ಹಾಗೆ ಅಂತ ನಿನಗೆ ಕಾಯುವನೊಬ್ಬನ ಅಗತ್ಯ ಉಂಟು. ತಾಯೇ ಕೇಳಮ್ಮ, ನೀನು ದೇವಸೇನೆ, ಒಬ್ಬನಿದ್ದಾನೆ ದೇವಸೇನಾನಿಯವ. ಒಂದು ಕಾಲಕ್ಕೆ ನಾವೆಲ್ಲರೂ ಸೇರಿ ದೇವಸೇನಾನಿ ಪಟ್ಟವನ್ನು ಕಟ್ಟಿದ್ದೇವೆ. ಇದೋ ಈ ಮಾರ್ಗದ ಮಧ್ಯದಲ್ಲಿ ಅಬಲೆಯಾದಂತಹ ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಖಂಡಿತವಾಗಿ ಭಾವಿಸಬಾರದಮ್ಮ. ನನ್ನ ಜೊತೆಯಲ್ಲಿ ಬಾ. ನಾನು ಲೋಕವನ್ನು ಪೊರೆಯುವಂತಹ ಇಂದ್ರನು, ಲೋಕಾಧ್ಯಕ್ಷ ಪೀಠ ನನಗುಂಟು ತಾಯಿ. ದುಃಖ ಪಡಬೇಡ, ನೇರವಾಗಿ ಅದೋ ಪರ್ವತದ ಕಡೆಗೆ. ಅವ ಮಹಾ ಕೋಪಿಷ್ಟನು. ಅವನಿಗೆ ಅಶುದ್ಧ ಎನ್ನುವುದು ಆಗಲೇಬಾರದು, ಆಗಲೇ ಬರ್ತದೆ ಕೋಪ. ಅದಕ್ಕಾಗಿ ನಾವಿಬ್ಬರು ದೂರ ನಿಂತೇ ಮಾತಾಡಿಬಿಡೋಣ. ಕುಮಾರಸ್ವಾಮಿ ಲಾಲಿಪುದು ವಚನಪಾನು ಷಡ್ಪದನ ವಚನವನ್ನು ಷಡ್ಪದನ ಶೂರಪಗೆ ಕಾರಣಾಗುತ್ತಾಗ ಪೊರೆದೆ ಸುರರನ್ನಾಗ ವರಿಸು ಸದ್ಗುಣ
ವರಿಸು ಸದ್ಗುಣದ ಶೀಲ ಎನ್ನಯ ಕುವರಿನ ಕೂಲಯ ಮುಂದೆ ನಿಮ್ಮಯ ಶೀಲ ಎನ್ನಯ ಕುವರಿನ ಕೂಲಯಪ್ಪಳು ಮುಂದೆ ನಿನ್ನಯ ಬಾಳುವೆಯು ಬಂಗಾರವಾಗಲಿ ವಚನವರು ಷಡ್ವದನ ಸುರಪದ್ಮಗೆ ಕಾಲ ನಗುದ ಕೊರ್ರೆದೆ ಸುರರು ದೇವೇಂದ್ರ ಸ್ವಾಮಿಯೇ ದೇವಿ ಹರಿದಾರ ಬಂದಿರಿಗೆ ಇದು ದೇವೇಂದ್ರನ ಪ್ರಣಾಮಗಳು. ಹೇಳಯ್ಯ ಏನು? ಪ್ರಭು ದೇವಸೇನಾನಿಯಾಗಿ ಕೂಡಲ ವರ್ತನೆ ಮಾಡಿದಂತ ಬಳಿಕ ನಿನ್ನಲ್ಲಿಗೆ ನಾವು ಬಂದುದಿಲ್ಲ ತಂದೆ. ಇದೋ ಇವತ್ತು ಬಂದಿದ್ದೇನೆ. ನಾನು ಒಬ್ಬರೇ ಬಂದುದಲ್ಲ, ಮತ್ತೆ? ನನ್ನ ಕೈ ಹಿಡಿದವಳು ಸಚಿ, ಆ ಬಳಿಕ ಈ ಹೆಣ್ಣು ಮಗುವೊಂದು. ಸ್ವಾಮಿಯೇ ತನ್ನ ಬಳಿಗಾಗಿ ಬಂದಿದ್ದೇನೆ. ಅಣ್ಣನಿಂದ ಕೋಪಿತನಾದಂತ ನೀರು ನೇರವಾಗಿ ಬಂದು ನೆಲೆಸಿದ್ದು ಈ ಪರ್ವತದ ತುದಿಯಲ್ಲಿಂದ ಮತ್ತೆ ಗೊತ್ತಾಯಿತು. ನನ್ನನ್ನು ಸಂರಕ್ಷಣೆ ಮಾಡಿರುವಂತಹ ದೇವರ ದೇವರಿಗೆ ನನ್ನಿಂದಾಗಿ ಯಾವುದೇ ಒಂದು ಸೇವೆ ಸಂದಾಯವಾಗಲಿಲ್ಲ ಪ್ರಭು. ಆ ಸೇವೆ ಸಂದಾಯವಾಗುತ್ತಾ ಕಾಲ ಯಾವಾಗ ಎನ್ನುವುದನ್ನು ತವಕಿಸ್ತಾ ಇದ್ದೆ. ಈ ದಿನ ಸುದಿನ ಸ್ವಾಮಿ, ಅದು ಈಡೇರಿಸಲ್ಪಟ್ಟಿದೆ. ದಿವ್ಯ ಸನ್ನಿಧಾನ, ಈ ಎರಡು ಕಾಲುಗಳು ಅದಕ್ಕೆ ಒಪ್ಪಿಸುವುದಕ್ಕೆ ದಿವ್ಯವಾದಂತಹ ಒಂದು ವಸ್ತುವನ್ನು ತಂದಿದ್ದೇನೆ. ನೋಡಿರುವೆಯಾ ಹೆಣ್ಣು ಮಗಳನ್ನು? ಸ್ವಾಮಿಯೇ, ಇವಳು ದಕ್ಷ ಪ್ರಜಾಪತಿಯ ಮಗಳು. ಯಾವ ದಕ್ಷ ಪ್ರಜಾಪತಿ ಅಳಿವಾಯಿತು ಆ ಬಳಿಕ ಇವರನ್ನು ಕೇಳುವರು ಹೇಳುವವರಿಲ್ಲ. ಸ್ವಚ್ಛಂದೆ ಅಂತ ಹೇಳಬಹುದೇ? ಅಲ್ಲವಪ್ಪ, ಸುಸಂಸ್ಕೃತರಾದಂತಹ ಹೆಣ್ಣು ಮಗಳೊಬ್ಬಳು ಸ್ವಚ್ಛಂದವಾಗಿ ನಲಿದಾಡುತ್ತಾಳೆ. ಇಲ್ಲವೇ ಇಲ್ಲ. ಮನದ ಸಂತೋಷಕ್ಕಾಗಿ ಉಪವನಕ್ಕೆ ಬಂದಾವಾಗ ಕಾಡಿನಲ್ಲಿ ಕೇಶಿ ಎನ್ನುವಂತ ಒಬ್ಬ ರಕ್ಕಸ ಹೇಳಿದ ಮಾತನ್ನು ಕೇಳಲಿಲ್ಲ. ಮಹಾ ಅಧಿಕ ಪ್ರಸಂಗಿ ಅವ. ಏನು ಮಾಡೋಳು? ವಧಿಸದೆ ನಿರ್ವಾಹ ಇಲ್ಲ. ಎಲ್ಲಿಯಾದ್ರೂ ದೇವೇಂದ್ರ ಕೊಂದದುಂಟ ಯಾರನ್ನಾದ್ರೂ? ಇಲ್ಲವೇ ಇಲ್ಲ. ಅವನನ್ನು ವಧಿಸಬೇಕಾಯಿತು. ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಇಂದ್ರ ಅಂತ ಹೇಳಿ ನನ್ನ ಪಾದದ್ವಯಗಳಿಗೆ ಆನತಳಾದವಾಗ ಕೈ ಬಿಡುವುದಕ್ಕೆ ಮನಸ್ಸು ಬರಲಿಲ್ಲ ಪ್ರಭು. ದಿವ್ಯ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಈಕೆಯನ್ನು ವರಿಸಿ ಲೋಕಪಾವನ ನೆನೆಸು ಪ್ರಭು. ಆಗಲಾಗಲಿ ಮುಂದೆ ಶುಭ ದಿನದಿ, ಆಗಲಾಗಲಿ ಮುಂದೆ ಶುಭ ದಿನದಿ. ಆಗಲಾಗಲಿ ಮುಂದೆ ಶುಭ ದಿನದಿ, ವರಿಸಿಕೊಂಬೆನು ಬೇಗದು ಬಂದಾಗ ದಿನದಿ. ವರಿಸಿಕೊಂಬೆನು ಬೇಗದು ಬಂದಾಗ ದಿನದಿ. ಆಗ ಮಜ್ಜರ ಕರೆಸಿ ನಿರ್ಣಯವಾಗಿ ಕರೆಸುವೆ ನಿಮ್ಮನ ದಿನ. ಆಗ ಮಜ್ಜರ ಕರೆಸಿ ನಿರ್ಣಯವಾಗಿ ಕರೆಸುವೆ ನಿಮ್ಮನ ದಿನ. ಆಗಮಿಸಿ ಬಂದೆನಗೆ ದಾರಿಯರಾಗದಿ ಪೂರೈಸಿ ನೀಡೆಲ್ಲೋ. ಆಗಮಿಸಿ ಬಂದೆನಗೆ ದಾರಿಯರಾಗದಿ ಪೂರೈಸಿ ನೀಡೆಲ್ಲೋ.
ಈಕೆಯನ್ನು ನಾನು ವರಿಸುತ್ತೇನೆ ಖಂಡಿತ. ಹ. ಆದರೆ ಅದು ಈಗ ಅಲ್ಲ, ಹ. ಮುಂದೊಂದು ದಿನ ಶುಭ ಮುಹೂರ್ತದಲ್ಲಿ ಹ. ಈಕೆಯನ್ನು ನಾನು ವರಿಸುತ್ತೇನೆ. ಸ್ವಾಮಿ. ಆ ದಿನ ಹ. ನಿನಗೆ ನಾನು ಹೇಳಿ ಕಳುಹಿಸುತ್ತೇನೆ. ನೀನು ಅಷ್ಟು ಹೇಳಿದ್ರೆ ಸಾಕು. ಯಾಕೆ ಗೊತ್ತೇ? ಯಾಕೆ? ಅಪ್ಪಣೆ ಮಾಡುವುದಕ್ಕೆ ನಾನು ಯಾರು ಪ್ರಭು? ನಿನ್ನಷ್ಟು ಯೋಗ್ಯತೆಗೆ ನಾನು ಏರಿದವನಲ್ಲ. ನೀವೆಲ್ಲರೂ ಸೇರಿಕೊಂಡು ಒಂದೆರಡು ಅಕ್ಷತೆಯ ಕಾಳನ್ನು ಈ ಕಿರೀಟದ ಮೇಲೆ ಹಾಕಿದ್ದೀರಿ. ಅದರ ಪುಣ್ಯದ ಫಲವನ್ನು ಅನುಭವಿಸ್ತಾ ಇದ್ದೇನೆ ಹೊರತು ನನ್ನದು ಎನ್ನುವುದು ಏನುಂಟು ಹೇಳಿ. ನೀನು ಆಗದು ತೀರ್ಮಾನಕ್ಕೆ ಬದ್ಧೆಯಾದಂತಾದ್ರೆ ನನಗೆ ಪರಮ ಸಂತೋಷ. ದಿವ್ಯವಾದಂತಹ ಭವ್ಯವಾದಂತಹ ಈ ಪರಗಿರಿಗೆ ಬಂದಾವಾಗ ಮೈಮನಗಳು ಪುಳಕಗೊಂಡು ಸಂತೋಷ ಭರಿತನಾಗಿದ್ದೇನೆ. ಇಂದ್ರ, ಓ. ಈಗ ನೀನು ಸುರಲೋಕಕ್ಕೆ ಸೇರು. ಹ. ಮುಂದೊಂದು ದಿನ ಹ. ನಿನಗೆ ವಿವರವನ್ನು ತಿಳಿಸುತ್ತೇನೆ. ಹ. ಆಗ ಒಂದು ದಾರಿ ಎರೆದು ಕೊಡುವಿಯಂತೆ. ಆ ಆ ಶುಭ ಗಳಿಗೆಯಲ್ಲಿ ಹ. ನಾನು ಈ ಕನ್ಯೆಯನ್ನು ವರಿಸುತ್ತೇನೆ. ಧೈರ್ಯ ಆಗಲಿ ಪ್ರಭು. ದೇವಸೇನೆ, ನನ್ನ ಕೆಲಸ ಇಲ್ಲಿಗೆ ಮುಗೀತಮ್ಮ. ನಾನು ಎಲ್ಲಿಗೆ ನಿನ್ನನ್ನು ಒಪ್ಪಿಸಬೇಕು ಅಲ್ಲಿಗೆ ಒಪ್ಪಿಸಿ ಆಯಿತು. ಇದು ಪವಿತ್ರವಾದಂತಹ ಸ್ಥಳ, ಇದು ಅಭೇದ್ಯವಾದಂತಹ ಸ್ಥಳ. ಕುಮಾರಸ್ವಾಮಿಯ ದಿವ್ಯ ಸನ್ನಿಧಾನ. ನಿನ್ನ ಜೀವನ, ನಿನ್ನ ಎಲ್ಲ ಸಂಪತ್ತು ಎಲ್ಲ ಭವ್ಯ ಪರಂಪರೆಯಲ್ಲಿ ಮೆಲುಗಲಿ ಅಂತ ಅವನಲ್ಲೇ ಪ್ರಾರ್ಥಿಸ್ತೇನೆ. ವಿರಮಿಸೋಣವೇ ನಾನು. ಬರ್ತೀನಿ. ಜಯ ಜಯ. ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ. ಜಯತೋ ನಾರಾಯಣ ಭಯ ನಿವಾರಣ ಕರಿ ಬರದಿಂದ ಬಂದು ಉದ್ಧರಿಸು ದಯ ಸಿಂಧು. ಜಯ ನಮೋ ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಲೋಕವನ್ನೆಲ್ಲ ಮುಕ್ಕಾಲು 3 ಗಳಿಗೆಯಲ್ಲಿ ಸುತ್ತುತ್ತಾ ಮುಂದುವರಿಯುತ್ತಾ ಬರಬೇಕಾದ್ರೆ ಮನದಲ್ಲೊಂದು ಆಲೋಚನೆಯು ಮೊಳಗಿದ್ದು. ಸುಬ್ರಹ್ಮಣ್ಯ ದೇವರು ವಲ್ಲಿಯನ್ನು ವರಿಸುವ ಮನ ಮಾಡಿದ್ದಾರಂತೆ. ಹಾಗೆ ಅಂತ ಹೇಳಿ ಇದರ ಪೂರ್ವ ವೃತ್ತಾಂತವನ್ನು ಅವರಿಗೆ ಅರುಹಬೇಕಾದ್ದು ನನ್ನ ಕರ್ತವ್ಯ. ಆದಷ್ಟು ಶೀಘ್ರವಾಗಿ ಆ ಕಡೆಗೆ ತೆರಳುತ್ತೇನೆ. ಬಳಿಕ ಕೆಲ ದಿನ ಪರಿಣಯ ಫಲಿಸಿ ಮೆರೆಯುತ್ತಿರಲು ನಾರದ ಬಂದನು. ನಾರದ ಬಂದ ಒಂದು ಸುದ್ದಿಯ ಒರೆದನಾಗ ಮರೆತೆಯ ಮಗನು ಪಾವನಿ, ಮರೆತೆಯ ಮಗನು ಪಾವನಿ. ಆ ಮರೆತೆಯ ಮಗನು ಪಾವನಿ, ತರುಣಿಯರನ್ನು ವರಿಪೆನೆಂಬ ವೈರ ಪೂರ್ಣನೆ. ತರುಣಿಯರನ್ನು ವರಿಪೆನೆಂಬ ಹರಿದ ಕೂಡನೇ ಸುರರ ಮಾತಿನಂತೆ ಇವಳ ಹರಿಸಲಾಗಿ ಅರ್ಥವಚನ ಮೆರೆದು ಈಗ ಭಗಿನಿಯನ್ನು ಕರೆದು ಮದುವೆಯಾಗು ನೀನು. ಮರೆತೆಯ ಮಗನು ಭಾವನೆ. ನಾರದ ಮಹರ್ಷಿಗಳು, ನಾನು ನಿಮ್ಮ ಪಾದಾಂಬುಜಕ್ಕೆ ಹೊಂದಿಸಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ. ಎತ್ತೆ ಹೇಳಪ್ಪ, ಒಳ್ಳೇದಾಗಲಿ. ಹೀಗೆ ಬರಬೇಕು, ಹೀಗೆ ಬರಬೇಕು. ನಾರಕಾಸುರನ ವಧ ನಂತರ ಹ. ಲೋಕಕ್ಕೆ ಸಮಸ್ತ ಸನ್ಮಂಗಳವನ್ನುಂಟು ಮಾಡುವ ಅನೇಕ ಕಾರ್ಯಗಳು ನಿನ್ನಿಂದ ಒದಗಿ ಬಂತು. ಅಷ್ಟೇ ಅಲ್ಲ, ಹ. ಇಂತಹ ಸುಸಂದರ್ಭದಲ್ಲಿ ಹ. ವಲ್ಲಿಯನ್ನು ವರಿಸಿದವಳಿದ್ದೀಯ ನೀನು. ಹಾಗಾದರೆ ಪೂರ್ವ ವೃತ್ತಾಂತವನ್ನು ಒಮ್ಮೆ ನೀನು ಯೋಚನೆ ಮಾಡಬೇಕಲ್ವೇ? ಏನದು? ಈ ಹಿಂದೆ ಕಾಡಿನಲ್ಲಿ ದೇವಲೋಕದಲ್ಲಿ ನೀನು ಕೊಟ್ಟಂತಹ ಒಂದು ಮಾತಿದೆ ಅಲ್ಲ, ಹ.
ಇಬ್ಬರು ಅವಳಿ ಸಹೋದರಿಯರನ್ನು ಒಂದೊಮ್ಮೆಗೆ ನಾನು ವರಿಸಲಿಕ್ಕಿದ್ದೇನೆ ಎಂಬುದಾಗಿ ನೀನು ಹೇಳಿದವನಿದ್ದೀಯ. ಹಾಗಾಗಿ ವಲ್ಲಿಯನ್ನೇನು ವರಿಸಿದ್ದೀಯ. ಈಕೆ ಸಹೋದರಿಯು ಕೂಡ ಕಾಡಿನಲ್ಲಿ ಇದ್ದಾಳೆ. ಅವಳನ್ನು ಶೀಘ್ರದಲ್ಲಿ ವರಿಸಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಎಂಬುದಾಗಿ ನಿನ್ನಲ್ಲಿ ನೆನಪಿಸಿಕೊಳ್ಳಿಕ್ಕೆ ಬಂದಿದ್ದೇನೆ. ಅಷ್ಟು ಒಂದು ಕಾರ್ಯವನ್ನು ಮಾಡಿ. ನಾರದರೆ, ನೀವು ಹೇಳುವ ಘಟನೆಯು ಸತ್ಯ. ಹೌದು. ಈಗ ನನಗೆ ಅದು ಅರಿವಾಗುತ್ತಾ ಇದೆ. ಸುರತರುಣಿಯ ಇರುವರಿಗೆ ನಾನು ಮಾತನ್ನು ಕೊಟ್ಟವ. ಅದರಲ್ಲಿ ಒಬ್ಬಾಕೆ ದೇವಸೇನೆಯನ್ನು ನಾನು ಈಗ ವರಿಸಿದ್ದೇನೆ. ಹೌದು. ಇನ್ನೊಬ್ಬಳು ಅವಳಿಗೂ ನಾನು ಮಾತು ಕೊಟ್ಟವ, ಅವಳನ್ನು ವರಿಸಬೇಕಾಗಿದೆ. ಅವಳು ಕಾಡಿನಲ್ಲಿ ಅಲೆದಾಡುತ್ತಾ ಇದ್ದಾಳೆ. ಹಾಗಿದ್ದರೆ ಇನ್ನು ತಡ ಮಾಡುವುದಿಲ್ಲ, ಅವಳನ್ನು ನಾನು ವರಿಸುತ್ತೇನೆ. ನೀವು ನಿಶ್ಚಿಂತೆಯಿಂದ ಇರಿ. ಆದಷ್ಟು ಶೀಘ್ರವಾಗಿ ಆ ಕಡೆ. ಚಂದವಾಯ್ತು ರಮಣ, ಬೇಗನೆ ತಂದು ವರಿಸು ಕರುಣ, ಬೇಗನೆ ತಂದು ವರಿಸು ಕರುಣ. ಬೇಗನೆ ತಂದು ವರಿಸು ಕರುಣ, ಬೇಗನೆ ತಂದು ವರಿಸು ಕರುಣ ರಮಣ. ಸುಂದರಿ ವಲ್ಲಿಯು ಹೊಂದುವ ಭಗಿನಿಯು, ಸುಂದರಿ ವಲ್ಲಿಯು ಹೊಂದುವ ಭಗಿನಿ, ಸಂದೇಗವ ತೊರೆದಿರುವ ಶೀಘ್ರವಿಯೇ. ಚಂದವಾಯ್ತು ರಮಣ, ಬೇಗನೆ ತಂದು ವರಿಸು ಕರುಣ, ಬೇಗನೆ ತಂದು ವರಿಸು ಕರುಣ ರಮಣ. ಪ್ರಾಣಕಾಂತೆ, ದೇವರ್ಷಿ ನಾರದರು ಆಡಿದಂತಹ ಮಾತುಗಳನ್ನೆಲ್ಲ ಆಲಿಸಿದೆ. ನನ್ನ ತಂಗಿ ಸೌಂದರ್ಯವಲ್ಲಿ ಲವಲಿಯಾಗಿ ಜನಿಸಿ ಬಂದಿದ್ದಾಳೆ ಎಂದಾದರೆ ಅತೀವ ಸಂತೋಷವಾಗುತ್ತಿದೆ. ಸ್ವಾಮಿ, ಆದಷ್ಟು ಶೀಘ್ರದಲ್ಲಿ ಹೋಗಿ ಅವಳನ್ನು ಕರೆತಂದು ವರಿಸಿ ಸ್ವಾಮಿ. ನಾವಿರೋರು ಕೂಡಿಕೊಂಡು ನಿಮ್ಮ ಸೇವೆಯನ್ನು ಮಾಡುತ್ತೇವೆ. ದೇವಸೇನೆ, ನಿನ್ನ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಹಾಗಿದ್ದರೆ ಇನ್ನು ತಡ ಮಾಡುವುದಿಲ್ಲ. ನಿನ್ನ ತಂಗಿ ಎಲ್ಲಿದ್ದಾಳೆ ಎನ್ನುವಂತೆ ಹುಡುಕಿಕೊಂಡು ಆ ಕಾನನವನ್ನು ಸೇರುತ್ತೇನಂತೆ. ನೀನು ಇಲ್ಲಿಯ ಒಳಗಿದ್ದಕ್ಕೂ ಆಗಲಿ